ಆಗಿನ ನಮ್ಮ ಸ್ವತಂತ್ರ ಹೋರಾಟಗಾರರು ಗಣೇಶ ವಿಗ್ರಹವನ್ನ ಬೀದಿಗೆ ತಂದಿಡುವಂತಹ ಪ್ರಯತ್ನವನ್ನು ಮಾಡಿ ಬೀದಿ ಗಣೇಶ ಉತ್ಸವವನ್ನ ಜಾರಿಗೊಳಿಸೋದ್ರ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಾಲ ಗಂಗಾಧರ ತಿಲಕ್ ಅವರು ಇನ್ನೂ ಹಲವಾರು ಸಮಾಜ ನಮ್ಮ ಐದು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಮಾಡಿದಂತಹ ಸಂಘಟನೆಯ ಪ್ರತಿಫಲದಿಂದ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ನೀವೆಲ್ಲರೂ ಚೆನ್ನಾಗಿದ್ದೇವೆ. ಇವತ್ತು ಇನ್ನೊಂದು ಉದಾಹರಣೆ ಏನಂತಂದ್ರೆ, ಈಗ ಸುಮಾರು 500 ವರ್ಷಗಳಿಂದ ನಮ್ಮ ದೇಶದಲ್ಲಿ ರಾಮ ಭೂಮಿಯನ್ನ ನೋಡ್ತಾ ಇದ್ವಿ. ರಾಮ ಮಂದಿರವನ್ನ ಕಟ್ಟುವಂತಹ ಕೆಲಸ ಎಷ್ಟು ಸಂಘರ್ಷಯುತವಾಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಆದ್ರೆ 1992ರಲ್ಲಿ ಅಶೋಕ್ ಸಿಂಘಲ್ಜಿ ಅವರು ಕೊಟ್ಟಂತಹ ಒಂದೇ ಒಂದು ಕರೆಯಿಂದ ಅವಾಗಿನ ಕರಸೇವಕರೆಲ್ಲ ಒಂದುಗೂಡಿ ಸುಮಾರು ಲಕ್ಷಾಂತರ ಜನ ಕರಸೇವಕರು ಬಂದಾಗಿ ಅವರ ಹೋರಾಟದ ಪ್ರತಿಫಲದಿಂದ ಇವತ್ತು ನಾವು ರಾಮ ಮಂದಿರವನ್ನ ಕಟ್ಟಿದ್ದಕ್ಕೆ, ರಾಮ ಮಂದಿರ ಉದ್ಘಾಟನೆ ಆಗಿರುವುದನ್ನು ನೋಡಲು ನೀವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಅದೇ ರೀತಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನಾವು ಒಂದು ಕ್ಷಣ ಕಣ್ಣು ಮುಚ್ಚಿ ವಿಚಾರ ಮಾಡಿದ್ರೆ ಇವತ್ತು ನಾವೇನು 40-45 ವರ್ಷದಲ್ಲಿದ್ದೀವಿ. ಇಲ್ಲಿಂದ ಮುಂದಿನ ಜನ ನಮ್ಗಿಂತ ಹಿರಿಯರು ಏನಿದ್ದಾರೆ ಇವ್ರದೆಲ್ಲ ಅರ್ಧ ಆಯುಷ್ಯಕ್ಕಿಂತ ಹೆಚ್ಚಾಗೈತಿ. ಇವ್ರದ್ದೇನೋ ನಡೀತೈತಿ, ಈಗ ಆರಾಮ ಅವ್ರ ಜೀವನ ಕಂಪ್ಲೀಟ್ ಆಗ್ಬೋದು. ಆದ್ರ ನಮ್ಮ ಮಕ್ಕಳ ಭವಿಷ್ಯ ಈಗಿನ ಪರಿಸ್ಥಿತಿಗೆ ನಾವು ಹೋಲಿಸಿ ನೋಡಿದಾಗ ನಮ್ಮ ಮಕ್ಕಳು ಯಾವ ಪರಿಸ್ಥಿತಿಗಳನ್ನ ಎದುರಿಸಬಹುದು ಅನ್ನುವಂಥದ್ರ ಒಂದು ರೀತಿ ಒಂದು ಕ್ಷಣ ನಾವು ಕಣ್ಣು ಮುಚ್ಚಿ ನೋಡಿದ್ರೆ ಬಹಳ ಭಯಭೀತವಾಗಿರುವಂತಹ ಪರಿಸ್ಥಿತಿ ಇರುವಂತಹ ಸಮಾಜದಲ್ಲಿ ನಾವಿದ್ದೀವಿ. ಇವತ್ತು ನಾವು ಸಣ್ಣದಿದ್ದಾಗ ಏನೋ ಕೇಳ್ತಿದ್ವಿ, ಏನಪ್ಪಾ ಅಂತಂದ್ರೆ ಕಲಿಯುಗದಾಗ ಒಬ್ಬರನ್ನೊಬ್ಬರು ಕೊಂದತಿಲ್ಲುವಂತ ಕಾಲ ಬರ್ತದಂತೇಳಿ. ಅದೇ ಕಾಲಘಟ್ಟದಲ್ಲಿ ನಾವು ಇವತ್ತು ಇದೀವಿ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಇವತ್ತು ನೇರವಾಗಿ ಒಬ್ಬರನ್ನ ಕೊಲ್ಲ ತಿಂತಾ ಇಲ್ಲ ಅಂದ್ರೂ ಕೂಡ ಇವತ್ತ ನಿನ್ನೆ ಮೊನ್ನೆ ನಾನೊಂದು ನ್ಯೂಸ್ ಪೇಪರ್ ನೋಡ್ತಾ ಇದ್ದೆ. ನಕಲಿ ಗಡ್ಡೆ ಗೆಣಸುಗಳು ಕೂಡ ನಕಲಿಯಾಗಿ ಬಂದಿದೆ ಇವತ್ತು ನಮ್ಮ ಮಾರ್ಕೆಟ್ ನಲ್ಲಿ. ಅಕ್ಕಿ ಕೂಡ ನಕಲಿಯಾಗಿ ಬಂದಿದೆ ಇವತ್ತು. ಇದನ್ನೆಲ್ಲ ಮಾಡ್ತಿರೋರು ಯಾರು? ಇದನ್ನೆಲ್ಲ ಮಾಡೋರು ನಾವ, ಬಳಸೋರು ನಾವ. ಮತ್ತ ಇದು ಅದೊಂದು ರೀತಿಯಾದಂತ ಇನ್ನೊಬ್ಬರನ್ನ ಕೊಂದು ತಿನ್ನುವಂತ ಪರಿಸ್ಥಿತಿನ ಇವತ್ತು ಉದ್ಭವ ಆಗೈತಿ. ಇಂಥ ಒಂದು ಪರಿಸ್ಥಿತಿ ಒಳಗ ನಾವು ಸಮಾಜವನ್ನ ಸುಧಾರಣೆ ಮಾಡಬೇಕು, ಸಮಾಜ ಬದಲಾವಣೆ ಆಗ್ಬೇಕಂತಂದ್ರೆ ನಾವು ಸಂಘಟನೆ ದಾರಿ ನಡೆದ್ರೆ ಮಾತ್ರ ಅದು ಸಾಧ್ಯ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಯಾಕಂತಂದ್ರ ಯಾವಾಗ ಸಂಘಟನೆ ನಾವೆಲ್ಲ ಒಂದುಗೂಡ್ತೀವಿ, ಸಂಘಟನೆಗೆ ನಮ್ಮ ಜನ ಅಷ್ಟ ಬರೋದಿಲ್ಲ. ನಮಗೆ ಬೇಕು ಸಂಘಟನೆ ಅಂತ ನಮಗೇನು ಲಾಭ? ಇಂತಹ ಕೆಲವಾರು ಕ್ಷುಲ್ಲಕ ವಿಷಯಗಳನ್ನು ಇಟ್ಕೊಂಡಿರುವಂತ ನಾವು ಸಂಘಟನೆಯಿಂದ ದೂರ ಉಳಿಯುವಂತಹ ಕೆಲಸವನ್ನು ಮಾಡ್ತೀವಿ. ಆದ್ರೆ ಸಂಘಟನೆ ನಾವು ಮಾಡಲಿಲ್ಲ ಅಂತಂದ್ರ ಮುಂದೆ ನಮ್ಮ ಸಮಾಜ ಪರಿವರ್ತನೆ ಆಗಕ್ ಸಾಧ್ಯ ಇಲ್ಲ. ಯಾವಾಗ ಸಮಾಜ ಪರಿವರ್ತನೆ ಆಗುವುದಿಲ್ಲ ಅವಾಗ ಇನ್ನೂ ಕಠಿಣ ಪರಿಸ್ಥಿತಿಯನ್ನ ನಾವು ಅನುಭವಿಸಬೇಕಾಗ್ತದೆ. ಅದಕ್ಕೆ ನಾವು ಈ ರೀತಿಯಾದಂತಹ ಸಂಘಟನೆಗಳನ್ನ ಮಾಡ್ಕೊಂಡು, ಸಂಘಟನೆ ಒಳಗ ಕಠಿಣ ಐತಿ. ಆದ್ರ ಸಂಘಟನೆ ನಾವೆಲ್ಲ ಒಗ್ಗಟ್ಟಾದ್ರ ನಾವು ಏನ್ ಬೇಕಲ್ಲ ಅದನ್ನ ಸಾಧಿಸುವಂತಹ ಶಕ್ತಿ ಸಂಘಟನೆಗಿದೆ. ಇವತ್ತು ಒಂದ ಸಂಘಟನೆಗೆ ಒಂದು ಇದನ್ನ ಹೇಳ್ತಾರೆ, ಏನಪ್ಪಾ ಅಂದ್ರೆ ಒಂದು ವಚನ, ಒಂದು ನಾನುಡಿದೆ, ಸಂಘಟನೆಗೆ ಬದುಕನ್ನ ಕಟ್ಟಿಕೊಳ್ಳಲು ಸಂಘಟನೆಗೆ ಬರಬೇಡಿ, ಜನರನ್ನು ಬದಲಾಯಿಸಲು ಸಂಘಟನೆಗೆ ಬನ್ನಿ. ತಮ್ಮ ಬದುಕನ್ನ ಕಟ್ಕೊಳ್ಳಕ್ ಸಂಘಟನೆಗೆ ಬರಬೇಡ್ರಿ, ಆದ್ರ ಜನರ ಬದುಕನ್ನ ಅನ್ನುವಂಥದ್ದನ್ನ ನಾವು ಸಂಘಟನೆಯನ್ನು ಏನ್ ಮಾಡ್ತಾ ಇದ್ದೀವಿ ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ವಿಷಯ. ಇವತ್ತ ನಮ್ಮ ಸಮಾಜದೊಳಗ ನಮ್ಮ ಸ್ವಾತಂತ್ರ್ಯ ಬಂದೈತಿ. ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವನ್ನ ಇದೆ. ಹಿಂದಿನ ವರ್ಷ ನಾವು 76ನೇ ವರ್ಷದ ಸ್ವಾತಂತ್ರ್ಯೋತ್ಸವನ್ನ ಮಾಡಿದೀವಿ. ಆದ್ರೆ ನಿಜವಾದ ಸ್ವಾತಂತ್ರ್ಯ ಇದು ನಮಗ ಬಂದಿಲ್ಲ ಅಂತ ಅನಿಸ್ಬೋದು. ಯಾಕಪ್ಪ ಅಂತಂದ್ರೆ ಸ್ವಾತಂತ್ರ್ಯ ನಮಗ ಎಲ್ಲಿಂದ ಸಿಕ್ಕತಿ? ಪರಕೀಯರು ನಮ್ಮ ದೇಶವನ್ನು ಆಳ್ತಾ ಇದ್ರು, ಪರಕೀಯರ ಆಕ್ರಮಣ ನಮ್ಮ ದೇಶದ ಮೇಲೆ ಆಗ್ತಾ ಇತ್ತು. ಆವಾಗ ನಮ್ಮ ದೇಶಕ್ಕೆ ಪರಕೀಯರಿಂದ ನಾವು ಸ್ವಾತಂತ್ರ್ಯ ಪಡ್ಕೊಂಡಿವಿ. ಹಂಗಾದ್ರ ಇವತ್ತು ನಮ್ಮ ದೇಶದ ಮೇಲೆ ಪರಕೀಯರ ದಾಳಿ ಆಗ್ತಾ ಇಲ್ವಾ? ಆಗತ್ತಲ್ರಿ ಇವತ್ತು ಪರಕೀಯರ ದಾಳಿ ಆಗತ್ತಪ್ಪ ಅಂತಂದ್ರ ನಾವು ಇವತ್ತು ಸಿಕ್ಕಂತ ಮಿಡಲ್ ಕ್ಲಾಸ್ ಜನರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಅದು ನಮ್ಮ ಸ್ವಾತಂತ್ರ್ಯನ ನಾವು ಪಡೆದುಕೊಳ್ಬೇಕಪ್ಪ ಅಂತಂದ್ರೆ ನಾವು ಸಂಘಟಿತರಾಗಿ ಒಂದಾಗಬೇಕು. ನಮ್ಮ ಸಮುದಾಯದ ಏಳಿಗೆಗಾಗಿ ನಾವು ಹೊಡೆದಾಡಬೇಕಾಗಿದೆ. ಯಾರಿಗೆ ನಮ್ಮ ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕ ಯಾರೋ ಒಂದು ಕಷ್ಟದಲ್ಲಿದ್ದಾರಪ್ಪ ಅಂತಂದ್ರೆ ನಾವು ಸಂಘಟನಾತ್ಮಕವಾಗಿದ್ದ ಅವರಿಗೆ
ಹೆಲ್ಪ್ ಮಾಡಾಕ, ಅವರಿಗೆ ಸಹಾಯ ಮಾಡಾಕ ನಾವು ಮುಂದೆ ಬಂದಾಗ ನಾವು ಸಂಘಟನೆ ಮಾಡಿದ್ದಕ್ಕೂ ಸ್ವಾರ್ಥ ಆಗುತ್ತೆ. ಇವತ್ತ ನಮ್ಮ ಹಳ್ಳಿ ಒಳಗೆ ಇನ್ನೂ ಪರಿಸ್ಥಿತಿ ಚೆನ್ನಾಗಿದೆ. ಸಿಟಿ ಅಂತ ವಾತಾವರಣದಲ್ಲಿ, ಬೆಳಗಾವಿ ಅಂತ ಸಿಟಿ ಒಳಗೆ ಇವತ್ತ ಬಾಜುಕಿನ ಮನೆಯೊಳಗೆ ಯಾರು ಸತ್ರು ಕೂಡ ಅದು ಬಾಜುಕಿನವ್ರ ಮನೆಯಾಗ ಬರೋದಿಲ್ಲ. ಹಂಗಂದ್ರೆ ನಾವು ಯಾವ ಸಂಸ್ಕಾರವನ್ನ ನಾವು ಇವತ್ತು ಪಡಿತಾ ಇದ್ದೀವಿ, ಯಾವ ರೀತಿ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ ಅನ್ನೋಂಥದ್ದನ್ನ ನಾವು ವಿಚಾರ ಮಾಡಬೇಕು. ಇದಕ್ಕೆಲ್ಲ ನಾವೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಂತಂದ್ರೆ ನಾವು ಸಂಘಟಿತರಾಗಲೇಬೇಕು. ಇದೇ ರೀತಿಯಾದಂತಹ ಸಂಘಟನೆಗಳನ್ನ ನಾವು ಮಾಡಿಕೊಂಡು ನಮ್ಮ ಮಾಜಿ ಸೈನಿಕ ಸಮುದಾಯ ಅಷ್ಟೇ ಅಲ್ಲದೆ ಸಮಾಜದ ಪರಿವರ್ತನೆಗೂ ನಾವು ಇವತ್ತ ಕೈ ಹಾಕಬೇಕಾಗಿದೆ. ಇವತ್ತು 1947ರಿಂದ ಇಲ್ಲಿವರೆಗೂ ಏನೇನು ಬದಲಾವಣೆ ಆಗಿದೆ. ಇವತ್ತು ಕ್ಷಣ ಮಾತ್ರದಲ್ಲಿ ನಾವು ಇವತ್ತು ಇಲ್ಲೇ ಕುಂತ್ಕೊಂಡು ಮೊಬೈಲ್ ಮೂಲಕ ಇಡೀ ವಿಶ್ವ, ಆದ್ರೆ ಎಷ್ಟು ನಮ್ಮ ತಂತ್ರಜ್ಞಾನ ವಿಜ್ಞಾನ ಮುಂದುವರ್ತಾ ಇದೆ. ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಂತೆಲ್ಲ ನಾವು ನಮ್ಮ ಆಚಾರ ವಿಚಾರ, ನಮ್ಮ ಸಿದ್ಧಾಂತಗಳನ್ನ, ನಮ್ಮ ಹಳೆಯ ಸಂಪ್ರದಾಯಗಳನ್ನು ಇವತ್ತ ನುಚ್ಚು ನೂರು ಮಾಡಿ ನಾವು ಈಗೆಲ್ಲ ನಡೆಯತ್ತಿ ಕಾಲ ಕೆಟ್ಟೈತಿ ಅಂತ ಹೇಳ್ಕಾರ ನಾವು ಅವನು ಬಿಟ್ಟ ನಾವು ಈ ಓಡೋ ಕುದುರೆ ಬೆನ್ನ ಹತ್ತಲ್ಲ, ಆ ರೀತಿ ನಾವು ಏನು ನಡೀತಾ ಇಲ್ಲ ಅದ್ರ ಹಿಂದಿಂದ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅವನ್ನೆಲ್ಲ ನಾವು ಸುಧಾರಿಸಬೇಕು ಅಂತಂದ್ರೆ ಈ ರೀತಿಯಾದಂಥ ಸಂಘಟನೆಗಳು ಊರಿಗೆ ತಲೆಗೆತ್ತಬೇಕು. ಸಂಘಟನೆ ಕಟ್ಟುವುದಷ್ಟೇ ಅಲ್ಲ, ಸಂಘಟನೆ ಕಟ್ಟಿ ಸಂಘಟನೆಗಳನ್ನ ಒಳ್ಳೆಯ ದಾರಿ ನಡೆಸುವಂತ ಕೆಲಸಗಳಾಗಬೇಕು. ಯಾವಾಗ ನಾವು ಸಂಘಟನಾತ್ಮಕವಾಗಿ ಗಟ್ಟಿ ಆಗ್ತವ, ನಮಗ ಸರ್ಕಾರದಿಂದ ಏನು ಸಿಗಬೇಕಾಗಿದೆ, ಯಾವ ಸವಲತ್ತುಗಳು ನಮಗೆ ಸಿಗಬೇಕಾಗಿದೆ, ಏನು ಸಂವಿಧಾನಾತ್ಮಕವಾಗಿ ನಮಗೇನು ಕೊಡಬೇಕಾಗಿದೆ ಅದು ನಮಗೆ ಸಿಗ್ತಾ ಇಲ್ಲ. ಇವತ್ತು ಅವನ್ನೆಲ್ಲ ತಗೋಬೇಕಪ್ಪ ಅಂತಂದ್ರೆ ನಾವು ಈ ರೀತಿ ಎಲ್ಲರೂ ಒಂದಾಗಬೇಕು, ಎಲ್ಲ ಸಂಘಟನೆಗಳು ಒಂದಾಗಬೇಕು. ಒಂದಾಗಿ ನಾವು ಹೋರಾಟ ಮಾಡಿದ್ದಾದ್ರೆ ನಮಗೆ ಜಯ ಖಂಡಿತವಾಗಿ ಸಿಗ್ತದೆ. ಸಂಘಟನೆಯನ್ನು ಕಟ್ಟೋಣ, ಸಂಘಟನೆಗೆ ಬಲವನ್ನು ತುಂಬೋಣ, ಸಂಘಟನೆಗೆ ಶಕ್ತಿಯನ್ನು ತುಂಬೋಣ. ಎಲ್ಲರೂ ಸಂಘಟಿತರಾಗಿ ಜಾಗೃತರಾಗಿ ಈ ಸಂಘಟನೆಯನ್ನು ಬೆಳೆಸುವುದರ ಮೂಲಕ ಸಮಾಜವನ್ನು ಬದಲಾವಣೆ ಮಾಡುವುದರ ಮೂಲಕ ಮುಂದಿನ ನಮ್ಮ ಪೀಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನಾವು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮನ್ನು ಇಲ್ಲಿ ಆಹ್ವಾನಿಸಿ ಒಂದು ಗೌರವ ಸಲ್ಲಿಕೆಯನ್ನು ನೀಡಿ ನಮಗೆ ಮಾತಾಡೋಕ್ಕೆ ಒಂದೆರಡು ನಿಮಿಷ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಶ್ರೀ ಮಲಪ್ರಭಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ MK ಹುಬ್ಬಳ್ಳಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸಿ ಕೊನೆಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಣ್ಣಿರಲಿ ಗಂಡಿರಲಿ, ಹೆಣ್ಣಿರಲಿ ಗಂಡಿರಲಿ, ಮನೆಗೊಬ್ಬ ರೈತನಿರಲಿ, ಹೆಣ್ಣಿರಲಿ ಗಂಡಿರಲಿ, ಮನೆಗೊಬ್ಬ ಸೈನಿಕನಿರಲಿ ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.